ಸಂದರ್ಭದಲ್ಲಿ ಪ್ರಮುಖ ಪಾತ್ರ ವಹಿಸಿ ಸಾಗರ್ ಕಿರಣ್ ಅವರು ಹೋರಾಟ ಮಾಡಿ, ಮಹಿಳಾ ಪಿಡಿಒ ಪರವಾಗಿ ಹೋರಾಟ ಮಾಡಿ, ಸಿಇಒ ಇಒಗೆ ನಾವು ಕೊಟ್ಟಂತ ಲೆಟರ್ನ 15 ದಿವಸದಿಂದ ಮನವಿ ಪತ್ರನ ಗಂಟು ಮುಟ್ಟೆ ಕಟ್ಟಿ ಬಿಸಾಕ್ಬಿಟ್ಟಿದ್ರಂತೆ. ನಿನ್ನೆ ಮಧ್ಯಾಹ್ನ ಮೇಲೆ ಹೋಗಿ DSK ಮತ್ತೆ ಸಿಇಒಗೆ ಗಲಾಟೆ ಮಾಡಿ ಏನ್ ಕ್ರಮ ತಗೊಂಡಿದ್ದೀರಿ, ಆ ಪಿಡಿಒ ಮೇಡಮ್ ಯಾಕೆ ನ್ಯಾಯ ಕೊಡ್ಲಿಲ್ಲ ಅಂತ ನಿನ್ನೆ ಮಧ್ಯಾಹ್ನ ಮೇಲೆ ಹೋಗಿ DS ಹತ್ರ ಮತ್ತೆ ಸಿಇಒ ಹತ್ರ ಗಲಾಟೆ ಮಾಡಿ ನ್ಯಾಯ ಕೊಡಿಸ್ಬೇಕು, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು. ಯಾಕೆಂದ್ರೆ ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶಕ್ಕೆ ನೀವು ವಿರೋಧ ಮಾಡ್ತಿದ್ದೀರಿ ಅಂತ ನಿರಂತರವಾಗಿ ಹೆಣ್ಮಕ್ಳ ಪರವಾಗಿ ಹೋರಾಟ ಮಾಡ್ಕೊಂಡ್ಬಂದಿರುವಂತ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾದಂತ ಸಾಗರ್ ಕಿರಣ್ ಅವರು ಈ ಕಾರ್ಯಕ್ರಮವನ್ನ ಕುರಿತು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಅಧಿಕಾರಿಯಾದಂತ ಶಿವಪ್ರಸಾದ್ 25 ಲಕ್ಷ ಹಣವನ್ನ ಸ್ವಂತ ಖಜಾನೆಗೆ ಬಳಸ್ಕೊಂಡಿದ್ದಾರೆ ಅಂತೇಳಿ ಇವತ್ತೊಂದು ಆರೋಪನ ಮಾಡಿ ಇವತ್ತೊಂದು ಹೋರಾಟನ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಒಬ್ಬ ಹ್ಯಾಂಡಿಕ್ಯಾಪ್ಟ್ ಆಗಿರುವಂಥ ಒಬ್ಬ PDO ಅಧಿಕಾರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡದೇನೆ ತೊಂದರೆ ನೀಡ್ತಿರುವಂತಹ ಯುವ ಅಪೂರ್ವ ಕುಲಕರ್ಣಿ ವಿರುದ್ಧನೂ ಕೂಡ ಇವತ್ತೊಂದು ಹೋರಾಟನ ಕೂಡ ಮಾಡ್ತಿದ್ದಾರೆ. ಈ ಹೋರಾಟಗಳು ಈ ಜಿಲ್ಲೆಯಲ್ಲಿ ಈ ಜಿಲ್ಲಾಧಿಕಾರಿ ಬಂದಂತ ನಂತರ ಅಧಿಕಾರಿಗಳಿಗೆ ಒಂದು ಹಬ್ಬದ ವಾತಾವರಣ ಉಂಟಾಗಿದೆ. ವಿಚಾರ ಏನಂತಂದ್ರೆ, ಈ ಅಧಿಕಾರಿಗಳು ಇವತ್ತು ತಪ್ಪು ಮಾಡಿದ್ರೆ ನಾವೆಲ್ಲ ಕೇಳಬೇಕು, ಜಿಲ್ಲಾಧಿಕಾರಿ ಹತ್ರ ಹೋಗಿ ಕೇಳಬೇಕು. ಈ ಜಿಲ್ಲಾಧಿಕಾರಿ 144 ಸೆಕ್ಷನ್ ಜಾರಿ ಮಾಡ್ಕೊಂಡು ಹೋರಾಟಗಾರರನ್ನ ಹೋರಾಟ ಮಾಡೋಕ್ಕೆ ಅವಕಾಶನ ಮಾಡಿಕೊಡ್ದೇನೆ 100 ಮೀಟರ್ ಅಂತರದಲ್ಲಿ ಎಲ್ಲ ಒಂದು ಮೂಲೆ ಜಾಗ ಕೊಟ್ಟು ಇವತ್ತು ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸನ ಈ ಜಿಲ್ಲಾಧಿಕಾರಿ ಮಾಡವ್ರೆ. ಈ ವಿಚಾರವಾಗಿ ನಾವು ಪ್ರಶಾಂತ್ ವಸ್ತುರ್ಗಣ, ಕುಮಾರಸ್ವಾಮಿ ಅವರು, ಗೋವಿಂದಣ್ಣವರು ಎಲ್ಲ ಒಂದು 6ರಿಂದ 7 ಬಾರಿ 144 ಸೆಕ್ಷನ್ ಜಾರಿ ಆದರೂ ಕೂಡ ಅವ್ರ ಕಚೇರಿ ಮುಂಭಾಗನೇ ಹೋರಾಟ ಮಾಡಿದ್ದೀವಿ. 144 ಸೆಕ್ಷನ್ ಅಂದ್ರೇನು? ಭಾರತದಲ್ಲಿ ತುರ್ತು ಸಂದರ್ಭ ಉಂಟಾದಾಗ, ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವಂಥ ಸಂದರ್ಭದಲ್ಲಿ ಹಲ್ಲೆ ಆದಾಗ, ಕೊಲೆ ಆದಾಗ ಅಂಥ ಸಂದರ್ಭದಲ್ಲಿ 144 ಸೆಕ್ಷನ್ ಜಾರಿ ಮಾಡಬೇಕು. ಅದರ ಅವಧಿ ಅವರು 2 ತಿಂಗಳು ಮಾತ್ರ, ಇಲ್ಲ ಹೆಚ್ಚಿನ ಅವಧಿ 4 ತಿಂಗಳು ಮಾತ್ರ. ಈ ಜಿಲ್ಲಾಧಿಕಾರಿ ಬಂದಾಗಿಂದನೂ 1.5 ವರ್ಷಗಳ ಕಾಲ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಲು ಹೋರಾಟಗಾರರನ್ನ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಾವು ಹೋರಾಟ ಮಾಡಲಿಲ್ಲ ಅಲ್ಲಿ ಅಂದಾಗ ಭ್ರಷ್ಟಾಧಿಕಾರಿಗಳು ಲೂಟಿನ ಆರಾಮಾಗಿ ಮಾಡ್ತಾರೆ, ಯಾರು ಇಲ್ಲಿ ಕೇಳಕ್ಕೆ ಇರಲ್ಲ, ಆರಾಮಾಗಿ ನಾವು ಲೂಟಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡ್ತಾರೆ. ಇದು ನೇರ ಹೊಣೆ ಜಿಲ್ಲಾಧಿಕಾರಿನೇ. ಇಲ್ಲಿ ಸಂದರ್ಭಗಳನ್ನ ಹೇಳ್ಬೇಕಂದ್ರೆ, ಈ PDO 25 ಲಕ್ಷ ಹಣ ಲೂಟಿ ಮಾಡವನೆ ಅಂತ ಒಂದು ದೂರು ನೀಡಿದ್ದೀವಿ. ತನಿಖೆ ಮಾಡಿ ಅವ್ನು ಇನ್ನೂ ಒಂದು ಪ್ರಕರಣ ದಾಖಲಿಸ್ಕೊಂಡು ಬಂಧಿಸಿಲ್ಲ, ಮಾಡಿಸಿ ಒಂದು ವಿಶೇಷ ಲೆಕ್ಕ ಪರಿಶೋಧನೆ ಮಾಡಿಸಿ ಸ್ಪೆಷಲ್ ಆಡಿಟು. ಇವತ್ತು ಜಡ್ಪಿಯಿಂದ ಪಂಚಾಯತಿಗೆ ಲಕ್ಷಾಂತರ ರೂಪಾಯಿ ಹಣ ಬಿಡುಗಡೆ ಆಯ್ತದೆ. ಅದ್ರದ್ದು ನೀವು ಮಾಮೂಲಿ ಆಡಿಟ್ ಮಾಡ್ತೀವಿ, ಸ್ಪೆಷಲ್ ಆಡಿಟ್ ಮಾಡಿಸಿ. ಇವತ್ತು SCP DSP ಹಣ ದಲಿತರಿಗೂ ಕೂಡ ಒಂದು ಯಾವುದೇ ರೀತಿ ಒಂದು ಉಪಯೋಗ ಆಯ್ತಾ ಇಲ್ಲ. ಅಧಿಕಾರಿಗಳು ಲೂಟಿ ಮಾಡ್ತಾ ಇದ್ದಾರೆ. ಈ ಜಿಲ್ಲಾಧಿಕಾರಿಯವರು 144 ಸೆಕ್ಷನ್ ಜಾರಿ ಮಾಡಿ ಅಧಿಕಾರಿಗಳಿಗೆ ಹಬ್ಬ ಮಾಡಕ್ ಬಿಟ್ಟಿದ್ದಾರೆ. ಈ ಹಿಂದೆ ಕೂಡ ಪಾಪ ನಮ್ಮ ಗೋವಿಂದಣ್ಣವರು ಈ CU ಆಫೀಸ್ ಮುಂದೆ ಮನವಿ ಮಾಡಿದ್ರು, ಈ ಥರ ಹ್ಯಾಂಡಿಕ್ಯಾಪ್ಟ್ PDO ಅಧಿಕಾರಿ ತೊಂದರೆ ಮಾಡಬೇಡಿ ಸ್ವಾಮಿ, ದಯವಿಟ್ಟು ಏನೋ ಮಾಡಿ ಅವ್ರಿಗೆ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ. ಇಂಥ ಅಧಿಕಾರಿಗಳನ್ನ ನೇಮಿಸ್ಕೊಂಡು ಮಾಡಿಕೊಂಡು ನೀವು ಲೂಟಿ ಮಾಡೋಂಥ ಅಧಿಕಾರಿಗಳನ್ನ ನೀವು ನಿಮ್ಮ ತಾಲೂಕು ನಿಮ್ಮ PDO ಆಫೀಸರಾಗಿ ಮಾಡಿಕೊಂಡ್ರೆ ಲೂಟಿ ಮಾಡ್ತಾರೆ, ನಿಮ್ಮ ಫೇವರ್ ಆಗಿರ್ತಾರೆ. ಆದ್ರಿಂದ ಇದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ಈ ಸಂಬಂಧಪಟ್ಟಂತ ಈ ಭ್ರಷ್ಟ PDO ಶಿವಪ್ರಸಾದ್ ಏನಿದ್ದಾನೆ, ಅವನು ಬಂದಂಥ ಅವಧಿಯಿಂದ ಇಲ್ಲಿವರೆಗೂ ವಿಶೇಷ ಲೆಕ್ಕ ಪರಿಶೋಧನೆ ತನಿಖೆ ನಡೆಸಬೇಕು. ಅವ್ನು ಪ್ರೂವ್ ಆದ ಇಮಿಡಿಯೇಟ್ಲಿ ಅವನ ಮೇಲೆ ಕ್ರಮ ಜರುಗಿಸಿ ಅವನ್ನ ಬಂಧಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಉದ್ದೇಶಿಸುವಂಥ ಒಂದು ಹೋರಾಟನ ಗೋವಿಂದಣ್ಣ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ರು. ನಾವು ಭಾಗವಹಿಸಿದ್ದೀವಿ. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು ಸಾಗರ್ ಕಿರಣ್ ಅವರಿಗೆ.